ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಿನ್ನ ಜೊತೆ ನನ್ನ ಕತೆ ಧಾರಾವಾಹಿಯ ಸೋಮವಾರದ ಸಂಚಿಕೆ ಬಗ್ಗೆ ಹೇಳೋದಾದರೆ, ಫ್ರೆಂಡ್ಸ್, ಇನ್ನು ಮನೆಯವರೆಲ್ಲರೂ ಕೂಡ ಕೂತಿರ್ತಾರೆ. ಅಲ್ಲಿಗೆ ಅಜಿತ್ ಅವರು ಚಿನ್ನ ಚಿನ್ನ ಅಂದ್ಕೊಂಡು ಬರ್ತಾರೆ. ಅಜ್ಜಿ, ಯಾಕೋ ಚಿನ್ನ ಚಿನ್ನ ಅಂತ ಕರಿತಿದೆಯಾ, ಒಂದು ಮೈಕ್ ಸೆಟ್ನ ಕೊಡ್ತೀನಿ, ಆ ಮೈಕ್ ಸೆಟ್ನ ಹಾಕ್ಕೊಂಡು ಇಡೀ ಊರವ್ರಿಗೆಲ್ಲ ಕೇಳಿಸೋ ಹಾಗೆ ಅರ್ಚ್ಕೊ ಅಂತ ಹೇಳ್ತಾರೆ. ಅಷ್ಟರಲ್ಲಿ ಅಜಿತ್, ಹೌದಾ ಅಜ್ಜಿ, ನಾನು ಮಾಮೂಲಿ ಚಿನ್ನ ಚಿನ್ನ ಅಂತ ಕರೆದ್ರೆ ಒಂದು 4 ಜನಕ್ಕೆ ಇಲ್ಲಿ ಕಿವಿ ತೂತಾಗ್ಬಿಡುತ್ತೆ, ಇನ್ನೇನಾದರೂ ನಾನು ಮೈಕ್ ಸೆಟ್ ಹಾಕ್ಕೊಂಡು ಅರ್ಚ್ಬಿಟ್ರೆ ಸತ್ತೇ ಹೋಗ್ತಾರೆ ಆ 4 ಜನ ಅಂತ ಹೇಳ್ತಾನೆ. ಅಷ್ಟರಲ್ಲಿ ಸಂಗೀತ ಅವ್ರು ಏನು ಕೈಯಲ್ಲಿ ಅಂತ ಹೇಳ್ಬಿಟ್ಟು ಕೈಯ ಎತ್ಕೊತಾರೆ. ನೋಡ್ರೆ ಸ್ವೀಟ್ ಬಾಕ್ಸ್ ಇರುತ್ತೆ. ಯಾರಿಗೋ ಸ್ವೀಟು, ಓ ಅಮ್ಮಂಗ ಇರು ಕೊಡ್ತೀನಿ ಅಂತ ಹೇಳಿ ಎತ್ಕೊಂಡು ಕೊಡಕ್ಕೆ ಹೋಗ್ತಾರೆ. ಅಷ್ಟರಲ್ಲಿ ಅಜಿತ್ ಅವರು, ನಿನ್ಸು ಅದು ಅಮ್ಮಂಗಲ್ಲ ಅಂತಾರೆ. ಇನ್ಯಾರಿಗೆ ಅಂತ ಕೇಳಿದಾಗ, ಅದು ಅಜ್ಜಿಗೆ ಸ್ವೀಟ್ ತರಬೇಕು ಅಂತಲೇ ಅಂದ್ಕೊಂಡೆ, ಅಜ್ಜಿಗೆ ಸ್ವೀಟ್ ಇಷ್ಟ ಅಂತ ಗೊತ್ತು, ಆದರೆ ನಾನು ಮರ್ತ್ಕೊಂಡ್ಬಿಟ್ಟೆ ಅಮ್ಮ, ಆದರೆ ಈ ಸ್ವೀಟ್ನ ತಂದಿರೋದು ನನ್ನ ಹೆಂಡತಿಗೋಸ್ಕರ ಅಂತ ಹೇಳ್ತಾನೆ. ಅದಕ್ಕೆ ಅಷ್ಟರಲ್ಲಿ ಎಲ್ಲರೂ ಕೂಡ ಹೌದಾ ಅಂತಾರೆ. ಅಷ್ಟರಲ್ಲಿ ಅಜ್ಜಿ, ಹೌದು, ಅವ್ನ ಹೆಂಡತಿಗೋಸ್ಕರನೇ ತಂದಿರಬೇಕು, ನನ್ನ ಮೇಲೆ ಎಲ್ಲಿದೆ ಪ್ರೀತಿ, ನಾನು ನೋಡ್ತಿದ್ದೀನಿ ಮೊದಲಂಗಿಲ್ಲೇ ಇವನು ಚೇಂಜ್ ಆಗಿದ್ದಾನೆ, ಹೋಗು ನನ್ನ ಜೊತೆ ಮಾತಾಡಬೇಡ ಅಂತ ಕುತ್ಕೊತಾರೆ. ನಂತರ ಅಜಿತ್ ಅವರು, ಅಜ್ಜಿ ಬಾಯಲ್ಲಿ ಕೋಪ ಮಾಡಿಕೊಂಡು, ನೀನು ಎಷ್ಟು ಚೆನ್ನಾಗಿ ಕಾಣ್ತೀಯ ಅಲ್ವಾ, ಹಳೆ ಹೀರೋಯಿನ್ ಥರ, ಆ್ಯಕ್ಚುಲಿ ಸ್ವೀಟ ತಂದಿರೋದು ನಿನಗೋಸ್ಕರನೇ, ಸುಮ್ಮನೆ ನಿನ್ನ ರೇಗಿಸೋಣ ಅಂತ ಆ ಥರ ಹೇಳಿದೆ ಅಂತಾರೆ. ಅದಕ್ಕೆ ಅಜ್ಜಿ, ಇಲ್ಲ, ನಾನು ನಿನ್ನ ಮಾತನ್ನ ನಂಬಲ್ಲ ಅಂತಾನೆ. ಅದಕ್ಕೆ ಅಜಿತ್ ಅವರು, ಅಜ್ಜಿ, ನಿನಗೆ ತರದ ಸ್ವೀಟ್ನ ಇನ್ಯಾರಿಗೆ ತರಲಿ ಹೇಳು, ನಿನ್ನ ರೇಗ್ಸರ ಹಳೆ ಕಾಲದ ಹೀರೋಯಿನ್ ಥರ ಎಷ್ಟು ಚೆನ್ನಾಗಿ ನಾಚ್ಕೋತೀಯ ನೋಡು, ಕೋಪದಲ್ಲಿ ಎಷ್ಟು ಚೆನ್ನಾಗಿ ಕಾಣ್ತೀಯ ನೋಡು, ಅದಕ್ಕೋಸ್ಕರ ತಗೋ ಅಂದ್ಬಿಟ್ಟು ಸ್ವೀಟ್ನ ತಿನ್ನಿಸ್ತಾರೆ. ಅಷ್ಟರಲ್ಲಿ ಅಜ್ಜಿ ಕೂಡ ಅಜಿತ್ ಅವ್ರಿಗೆ ಸ್ವೀಟ್ನ ತಿನ್ನಿಸ್ತಾರೆ. ಅಲ್ಲ ಅಜ್ಜಿ, ಸ್ವೀಟ್ ತಂದಿಲ್ಲ ಅಂತ ಮುನ್ಸ್ಕೊಂಡ್ಬಿಡ್ತೆ ನನ್ನ ಮೇಲೆ, ನಿನ್ನ ಮೊಮ್ಮಗ ಏನು ಚೇಂಜ್ ಆಗಿದ್ದಾನಾ, ನಿನ್ನ ಮೊಮ್ಮಗ ಯಾವತ್ತಿರು ನಿನ್ನ ಮೊಮ್ಮಗನೇ ಅಂತಾರೆ. ಅಷ್ಟರಲ್ಲಿ ಸಂಗೀತ ಅವರು, ಅಲ್ಲ ಅಮ್ಮ, ಅವನು ನನ್ನ ಮಗನಿಗೆ ಬೈತಿದ್ದೆ, ಒಂದೇ ಒಂದು ಸ್ವೀಟ್ ತಿನ್ಸಿದ ತಕ್ಷಣ ನೀನು ಸರಿ ಹೋಗ್ಬಿಟ್ಟ ಅಂತ ಹೇಳ್ತಾರೆ. ಅದಕ್ಕೆ ಅಜ್ಜಿ, ನೋಡು, ನಾನು ನನ್ನ ಮೊಮ್ಮಗ ಎಷ್ಟಾದ್ರೂ ಕಿತ್ತಾಡ್ತೀವಿ, ಜಗಳಾಡ್ತೀವಿ, ನಮ್ಮ ಮಧ್ಯೆ ಯಾರು ಬರಬೇಡಿ ಅಷ್ಟೇ ಅಂತ ಹೇಳ್ತಾರೆ. ಅಜಿತ್ ಅವ್ರೂ, ಹೌದು ಅಷ್ಟೇ ಅಂದರೆ ಅಷ್ಟೇ ಅಂದ್ಬಿಟ್ಟು, ಸರಿ ಅಲ್ಲಿಂದ ಬಾರೆ ನಾವು ಹೋಗೋಣ ಚಿನ್ನ ಅಂದ್ಬಿಟ್ಟು ಅಜಿತ್ ಅವರು ರೂಮ್ಗೆ ಭೂಮಿನ ಹೇಳ್ಕೊಂಡು ಕರ್ಕೊಂಡು ಹೋಗ್ತಾರೆ. ಅಷ್ಟರಲ್ಲಿ ಅಪ್ಪ ಮನಸ್ಸಲ್ಲೇ ಅನ್ಕೋತಿರ್ತಾರೆ, ಅಲ್ಲ ಈ ಅಜ್ಜಿ ಅಜಿತ್ ಮೇಲೆ ಎಷ್ಟೆಲ್ಲ ಕೋಪ ಮಾಡ್ಕೊಂಡಿದ್ರು, ಬರೀ ಒಂದು ಪೀಸು ಸ್ವೀಟ್ಗೆ ಅಲ್ಲ, ಎಲ್ಲ ಕೋಪನೂ ಹೊರಟೋಯ್ತಲ್ಲ ಇಷ್ಟು ಬೇಗ ಅಂತ ಯೋಚನೆ ಮಾಡ್ತಿರ್ತಾಳೆ. ಸಂಗೀತ ಅವರು ಖುಷಿಯಿಂದ ಬಂದು ಕುತ್ಕೋತಾರೆ. ಅಷ್ಟರಲ್ಲಿ ಶ್ರವಣ್ ಅವ್ರು ಹೇಳ್ತಾರೆ, ಅಕ್ಕ ನೋಡು, ಇವಾಗ ಎಷ್ಟೋ ದಿನ ಆದಮೇಲೆ ಅಮ್ಮ ತುಂಬ ಖುಷಿಯಾಗಿದ್ದಾರೆ ಅಜಿತ್ ವಿಷಯಕ್ಕೆ. ಈಗ ನೀವು ಜ್ಯೋತಿಷ್ರು ಹೇಳಿದ ವಿಷಯ ನನಗೂ ಕೂಡ ಗೊತ್ತಾಯಿತು. ಸದ್ಯಕ್ಕೆ ಇದನ್ನು ನಾವು ಯಾರಿಗೂ ಅಜಿತ್ಗೆ ಹೇಳೋದು ಬೇಡ, ಹೆಂಗಿದ್ರು ಭೂಮಿಗೆ ಗೊತ್ತಿದೆಯಲ್ಲ, ಅವಳು ಹೇಳಿದ್ರೆ ಹೇಳ್ಕೊಳ್ಳಿ, ಅಕಸ್ಮಾತ್ ಅವಳು ಏನಾದರೂ ಹೇಳಿಲ್ಲ ಅಂದರೆ ನಾವು ಹೇಳೋಣ, ಅಲ್ಲಿ ತನಕ ಸುಮ್ಮನೆ ಇದ್ಬಿಡೋಣ ಅಂತ ಹೇಳ್ತಾರೆ. ಅಷ್ಟರಲ್ಲಿ ದೇವಿ ಅವರು ಅಶ್ವಿನಿಗೆ ಕಣ್ಸನ್ನ ಮಾಡ್ತಾರೆ. ಇನ್ನು ಇಲ್ಲಿ ಅಪೇಕ್ಷಾ ಅವರು ಅಜ್ಜಿ ಹತ್ರ ಬಂದು, ಅಲ್ಲ ಅಜ್ಜಿ, ನಿನ್ನ ಮೊಮ್ಮಗ ಸ್ವೀಟ್ಸ್ ತೊಗೊಬಂದು ಕೊಟ್ಟ ಅಂದಿದ ತಕ್ಷಣ ಎಲ್ಲನೂ ಕೂಡ ಮರ್ತ್ಬಿಡೋದ ಅಂತ. ಅಷ್ಟರಲ್ಲಿ ಅಶ್ವಿನಿ ಏನಾಯಿತು ಅಂತ ಕೇಳೋಕ್ಕೆ ಬರ್ತಾಳೆ ಅಲ್ಲಿಗೆ. ಅಷ್ಟರಲ್ಲಿ ಅಪ್ಪು ಹೇಳ್ತಿರ್ತಾಳೆ, ಅಲ್ಲ ಅಜ್ಜಿ, ನಿನ್ನ ಮೊಮ್ಮಗ ಸ್ವೀಟ್ ತೊಗೊಬಂದು ಕೊಟ್ಟ, ತಿಂದ್ಬಿಟ್ಟು ಸುಮ್ಮನಾಗ್ಬಿಡೋದಾ, ಹಾಂ, ಅಷ್ಟೊಂದು ಸ್ವೀಟ್ ಆಗಿತ್ತ ಅದು ಅಂತ ಹೇಳ್ತಾಳೆ. ಅದಕ್ಕೆ ಅಜ್ಜಿ, ಅಲ್ಲ ಕಣೆ, ಸ್ವೀಟ್ ಆಗಿಲ್ದೇ ನೀನು ಖಾರ ಇರುತ್ತಾ ಅಂತ. ಅಲ್ಲ ಅಜ್ಜಿ, ನೀನು ನೋಡಿದ್ರೆ ಏನೋ ಪ್ಲ್ಯಾನ್ ಮಾಡಿದೆ, ಆ ಪ್ಲ್ಯಾನ್ ಪ್ರಕಾರ ಮಾಡೋಣ ಅಂತಂದರೆ ಈ ರೀತಿ ಮಾಡಿಬಿಟ್ಟಲ್ಲ ಅಂತ ಹೇಳ್ತಾರೆ. ಅಷ್ಟರಲ್ಲಿ ಅಶ್ವಿನಿ, ಏನು ಪ್ಲ್ಯಾನು, ಏನಾಯಿತು ಅಂತ ಕೇಳ್ತಾರೆ. ಅಯ್ಯೋ ಅಜ್ಜಿ, ಭೂಮಿ ಮತ್ತು ಅಜಿತ್ ಇಬ್ಬರೂ ಕೂಡ ಬೇರೆ ಮಾಡೋಣ ಅಂತ ಹೇಳಿದರು, ಅದಕ್ಕೋಸ್ಕರ ನಾನು ಸುಳ್ಳು ಜ್ಯೋತಿಷಿನ ಕರೆಸಿದ್ದೆ ಅಂತ ಹೇಳ್ತಾಳೆ. ಅಷ್ಟರಲ್ಲಿ ಅಶ್ವಿನಿ ಹೌದಾ ಅಂತ ಕೇಳ್ತಾಳೆ. ಅಜ್ಜಿ ಕಣ್ಸನೆ ಮಾಡಿ ಯಾಕೆ ಹೇಳಿದೆ ಅಂತ ಹೇಳ್ತಿರ್ತಾಳೆ. ಅಷ್ಟರಲ್ಲಿ ಅಪ್ಪು, ಅಲ್ಲ ಅಜ್ಜಿ, ನೀನು ಸ್ವಾಮೀಜಿನ ಕರೆಸಿ ನಾವು ಅವ್ರಿಗೆ ಹೇಳ್ಸಿದ್ದಾಯಿತು, ಅವರಿಬ್ಬರು ದೂರ ಇರಬೇಕು ಅಂತ. ನೀನು ನೋಡ್ರೆ ಸ್ವೀಟ್ನ ತಿಂದ್ಬಿಟ್ಟು ಇಬ್ಬರೂ ರೊಮ್ಯಾನ್ಸ್ ಮಾಡಿ ಅಂತ ಇಬ್ಬರೂ ಆರಾಮಾಗಿ ರೂಮ್ಗೆ ಕಳಿಸ್ಬಿಟ್ಟಲ್ಲ, ಏನು ಮಾಡೋದು ಈಗ ಅಂತ. ಅದಕ್ಕೆ ಅದನ್ನು ಕೇಳಿಸ್ಕೊಂಡು ಅಶ್ವಿನಿ ಅವರು, ಹೌದಾ, ನೀವು ಸುಳ್ಳು ಜ್ಯೋತಿಷಿನ ಕರೆಸಿದ್ರಾ, ನೋಡಿ ಇವಾಗ ಅವರಿಬ್ಬರು ಎಂಥ ಕಿಲಾಡಿಗಳು ಅಂತ ಹೇಳಿದ್ರೆ, ಭೂಮಿ ಮೊದಲೇ ಹೇಳಿರಬಹುದು ಅಜಿತ್ಗೆ, ಈ ಥರ ಸ್ವಾಮೀಜಿಗಳು ಬಂದಿದ್ರು ಹೇಳಿದ್ದಾರೆ ಅಂತ, ಅದಕ್ಕೆ ನಿಮ್ಮ ಬಾಯಿ ಮುಚ್ಚಿಸೋಕ್ಕೆ ಅವಳು ಸ್ವೀಟ್ಸ್ನ ತೊಗೊಬಂದು ಕೊಡಿಸಿದ್ಲೇನೋ, ನೋಡಿ ನೀವು ಸ್ವೀಟನ್ನ ತಿಂದ್ಬಿಟ್ಟು ಸುಮ್ಮನೆ ಆಗಿಬಿಟ್ರಿ ಅಂತ ಹೇಳ್ತಾರೆ. ಅದಕ್ಕೆ ಅಜ್ಜಿ, ಹೌದಲ್ವಾ, ಅವರು ನನ್ನ ಬಾಯಿ ಮುಚ್ಚಿಸೋಕ್ಕೇ ಏನಾದ್ರು ಸ್ವೀಟನ್ನ ತೊಗೊಬಂದು ಕೊಟ್ಟನೇನು ನಮ್ಮ ಅಜಿತ, ಸರಿ ಇವಾಗಲೇ ನಮ್ಮ ಮನೆಯವ್ರನ್ನೆಲ್ಲ ಕರಿ, ಅಜಿತ್ನು ಕೂಡ ಕರಿ, ಎಲ್ಲರೂ ಕೂಡ ಮನೆ ಹತ್ರ ಸೇರಬೇಕು ಅಷ್ಟೇ ಅಂದ್ಬಿಟ್ಟು ಹೋಗ್ತಾರೆ. ಇನ್ನು ಇಲ್ಲಿ ಅಜಿತ್ ಅವ್ರಿಗೆ ಭೂಮಿ ಎಲ್ಲ ವಿಷಯನೂ ಹೇಳೋದಕ್ಕೆ ಟ್ರೈ ಮಾಡ್ತಿರ್ತಾಳೆ. ಆ್ಯಕ್ಚುಲಿ ಫೋನ್ ಬರುತ್ತೆ, ಸತ್ಯಣ್ಣನ ಜೊತೆ ಫೋನಲ್ಲಿ ಮಾತಾಡೋದಕ್ಕೆ ಅಂತ ಹೋಗ್ತಾರೆ. ಆ್ಯಕ್ಚುಲಿ ನಾನು ಕೂಡ ಸತ್ಯಣ್ಣನ ಜೊತೆ ಮಾತಾಡಬೇಕು ಅಂದ್ಕೊಂಡು ಬರ್ತಾಳೆ ಭೂಮಿ. ಅದಕ್ಕೆ ಒಂದು 10 ನಿಮಿಷ ಸೈಡಲ್ಲಿರು ಅಂದ್ಕೊಂಡು ಇಲ್ಲಿ ಅಜಿತ್ ಅವರು ರೇಗ್ತಿರ್ತಾರೆ.
ಸತ್ಯ ಅವರು ಏನಪ್ಪ ಮನೇಲಿ ಎಲ್ಲರೂ ಕೂಡ ಹೇಳ್ಬಿಟ್ರೆ ವಿಷಯನ ನೀನು ಒಪ್ಕೊಂಡ್ಬಿಟ್ಟೆ ಅಂತಿರ್ತಾರೆ. ಅಷ್ಟರಲ್ಲಿ ಅಜಿತ್ ಅವರು ಏನು ವಿಷಯ ಹೇಳಿದ್ರು ಏನಕ್ಕೆ ಒಪ್ಕೊಬೇಕು ಅಂತ ಕೇಳ್ತಾರೆ. ಆ ಅಜಿತ್ ಅವರು ಕೇಳಿದ ತಕ್ಷಣ ಇಲ್ಲಿ ಸತ್ಯಣ್ಣ ಹಾಗಾದರೆ ಈ ಮನೆಯವ್ರು ಇನ್ನೂ ಏನೂ ಹೇಳಿಲ್ಲ, ಹೇಗಾದರೂ ಮಾಡಿ ಅವ್ರು ಹೇಳೋದಕ್ಕಿಂತ ಮುಂಚೆ ನಾನು ವಿಷಯನ ಹೇಳಿ ಯಾವುದಕ್ಕೂ ಒಪ್ಕೋಬೇಡ ಅಂತ ಹೇಳಬೇಕು, ಇವರಿಬ್ಬರನ್ನು ದೂರ ಮಾಡಬಾರ್ದು ಅಂತ ಮನಸ್ಸಲ್ಲಿ ಅಂದ್ಕೊಂಡು ಅದು ಅಜಿತಾ ಅಂತ ಬಾಯ್ ಬಿಡ್ತಾರೆ. ಅಷ್ಟರಲ್ಲಿ ಅಲ್ಲಿಗೆ ಅಪೇಕ್ಷೆ ಬಂದು ಅಜ್ಜಿ ಕಲಿತಿದ್ದಾರೆ ಬಾ ಅಂತ ಹೇಳ್ಕೊಂಡು ಹೊರಟೋಗ್ತಾರೆ. ಫ್ರೆಂಡ್ಸ್, ಇನ್ನು ಇಲ್ಲಿ ಅಜ್ಜಿ ಅಜಿತ್ಗೆ ಹೇಳ್ತಿರ್ತಾರೆ, ನೋಡು ಅಜಿತ್, ನಾವು ನಿನ್ನ ಜಾತಕನ ಜ್ಯೋತಿಷ್ರಿ ಹತ್ರ ತೋರಿಸಿದ್ವಿ, ಸ್ವಲ್ಪ ಗ್ರಹಗತಿಗಳು ಏನೂ ಕೂಡ ಸರಿ ಇಲ್ಲ ಅಂತ ಹೇಳ್ತಾರೆ. ಅದಕ್ಕೆ ಅಜಿತ್ ಅವರು ಹೌದಾ ಯಾವ ಜ್ಯೋತಿಷಿ ಅಂತ ಹೇಳ್ತಾರೆ. ಅಷ್ಟರಲ್ಲಿ ಅಪೇಕ್ಷಾ ಅವರು ಇದು ಭವಿಷ್ಯ ಕುಮಾರ್ ಜ್ಯೋತಿಷ್ರು ಅಂತ ಅವ್ರು ಹೇಳಿದ್ದಕೊಂಡು ತುಂಬ ದೊಡ್ಡ ಜ್ಯೋತಿಷ್ರು ಅಂತ ಹೇಳ್ತಾರೆ. ಅದಕ್ಕೆ ಅಜಿತ್ ಯಾರೇ ಹೇಳಿ ನಾನು ಮಾತ್ರ ಅವೆಲ್ಲ ಕೇಳೋದಿಲ್ಲ ಅಂತಾರೆ. ಅದಕ್ಕೆ ಅಜಿತ್ ಅವ್ರ ತಂದೆ, ನೋಡು ನೀನು ಅದೆಲ್ಲ ನಮ್ಮದೇ ಇದ್ರೂ ಪರವಾಗಿಲ್ಲ, ನಾವು ನಂಬ್ತೀವಿ, ಅದಕ್ಕೋಸ್ಕರನಾದರೂ ಅಜ್ಜಿ ಮಾತನ್ನ ಕೇಳು ಅಂತಾರೆ. ಅಷ್ಟರಲ್ಲಿ ಇಲ್ಲಿ ದೇವಿಯಾನಿಯವರು, ಹೌದು ಅಜಿತ್, ನೀನು ಮತ್ತು ಭೂಮಿ ಇಬ್ಬರು ಕೂಡ ಒಂದಾಗಿರಬಾರ್ದಂತೆ, ಟಚ್ ಕೂಡ ಭೂಮಿನ ಮಾಡಬಾರ್ದಂತೆ ನೀನು, ಹಾಗಂತ ಜ್ಯೋತಿಷ್ರು ಹೇಳಿದ್ದಾರೆ. ಇಲ್ಲ ಅದಕ್ಕೆ ಅಜಿತ್ ಅವ್ರು ಹೇಳ್ತಾರೆ, ಅಲ್ಲ ಅಜ್ಜಿ, ನನ್ನಲ್ಲಿರೋ ದೋಷಕ್ಕೂ ಭೂಮಿನ ಮುಟ್ಟೋದಕ್ಕೂ ಏನು ಸಂಬಂಧ, ಏನಾಗುತ್ತೆ ಅಂತ ಕೇಳಿದಾಗ ಅಜ್ಜಿ ಹೇಳ್ತಾರೆ, ಹೌದು ಅದಕ್ಕೂ ಇದಕ್ಕೂ ಎರಡಕ್ಕೂ ಕೂಡ ಸಂಬಂಧ ಇದೆ, ನೀನು ಈ ಭೂಮಿ ಜೊತೆ ಮುಟ್ಕೊಂಡು ಅವಳ ಜೊತೆ ಒಂದೇ ರೂಮಲ್ಲಿ ಇದ್ರೆ ನಿನಗೆ ಮೃತ್ಯುಯೋಗ ಇದೆ ಅಂತ ಅದಕ್ಕೆ ಇವತ್ತಿಂದ ಈ ಇವಳು ನಿನ್ನ ಹೆಂಡತಿ ಸಂಗೀತನ ಜೊತೆ ಸಂಗೀತನ ರೂಮಲ್ಲಿ ಮಲ್ಕೊಳ್ಳಿ ಅಂತಾರೆ. ಅಷ್ಟರಲ್ಲಿ ಆಯಿತು ಅಂತ ಇಲ್ಲಿ ಭೂಮಿ ಹೇಳ್ತಾಳೆ. ಇನ್ನು ಅಜಿತ್ ಅವರು ಏನೇ ಹೇಳ್ತಿದೀಯಾ ಫ್ರೆಂಡ್ಸ್, ಇಲ್ಲಿ ಹೀಗೆ ವಾದ ನಡೀತಿರುತ್ತೆ. ಇಲ್ಲಿ ಅಜಿತ್ ಅವರು ನಾನು ಯಾವುದೇ ಕಾರಣಕ್ಕೂ ಒಪ್ಪಲ್ಲ, ಯಾವುದೋ ಜ್ಯೋತಿಷ್ರು ಹೇಳಿದ್ರು ಅಷ್ಟೇ, ಒಂದೇ ರೂಮಲ್ಲಿ ಇರ್ತೀವಿ ಅಂತ ಹೇಳ್ತಿರ್ತಾರೆ. ಇನ್ನು ಭೂಮಿ, ಅಯ್ಯೋ ಬಿಡ್ರಿ, ಇಬ್ಬರು ಕೂಡ ಬೇರೆ ಬೇರೆ ರೂಮಲ್ಲಿ ಇರೋಣ, ಸ್ವಲ್ಪ ಮನೆಯವ್ರು ಹೇಳಿದ್ನ ಕೇಳಿ ಅಂತಿರ್ತಾರೆ. ಅದಕ್ಕೆ ಅಜ್ಜಿ ಭೂಮಿಗೆ ಬೈತಿರ್ತಾರೆ, ಅಲ್ಲ ಕಣೆ, ಜ್ಯೋತಿಷ್ರು ಬಂದಾಗ ನಾನು ಹೇಳಿ ನನ್ನ ಗಂಡನ ಒಪ್ಪಿಸ್ತೀನಿ ಅಂತ ಹೇಳಿದೆ, ಆದರೆ ಈಗ ನೋಡು ಏನು ಗೊತ್ತಿಲ್ಲದೆ ಇರೋ ಅಮಾಯಕಿ ಥರ ನಿಂತಿದ್ಯಾ ಅಂತ ಹೇಳ್ತಾರೆ. ಅಷ್ಟರಲ್ಲಿ ಸಂಗೀತ ಮತ್ತು ಮನೆಯವ್ರು ಎಲ್ಲರೂ ಕೂಡ ಒಪ್ಕೊಳ್ಳೋ ಅಜಿತ್, ಎಲ್ಲ ನಿನ್ನ ಒಳ್ಳೇದಕ್ಕೆ ಅಲ್ವಾ, ನಮಗೂ ಕೂಡ ಆತಂಕ ಇದೆ, ಭಯ ಇದೆ ಅಂತ ಹೇಳ್ತಿರ್ತಾರೆ. ಅಷ್ಟರಲ್ಲಿ ಅಪ್ಪು, ನೀನೇನಾದರೂ ಒಪ್ಪಿಲ್ಲ ಅಂದರೆ ನೀನು ಸತ್ಯ ಹೋಗ್ತೀಯ ಕಣೋ ಅಜಿತಾ, ಹೆಂಗಾದರೂ ಆಗಲಿ ಒಪ್ಕೊಳ್ಳೋ ಅಂತ ಇಲ್ಲಿ ಅಪೇಕ್ಷಾ ಅವರು ಹೇಳ್ತಿರ್ತಾರೆ. ಆದರೆ ಇಲ್ಲಿ ಅಜಿತ್ ಅವರು ನಾನು ಯಾವುದೇ ಕಾರಣಕ್ಕೂ ಬೇರೆ ಮಲಗಲ್ಲ ಅಂತ ಹೇಳ್ತಿರ್ತಾರೆ. ಅಷ್ಟರಲ್ಲಿ ಅಜ್ಜಿ, ಸರಿ ನೀವು ಯಾರೋ ನನ್ನ ಮಾತನ್ನ ಕೇಳಬೇಡಿ, ನಾನು ನನ್ನ ಮಾತನ್ನ ಕೇಳದೆ ಇದ್ಮೇಲೆ ಈ ಮನೇಲಿ ಇರೋದಿಲ್ಲ, ಶ್ರವಣ ಬಾರೋ ನಿಮ್ಮ ಮನೆಗೆ ಹೋಗೋಣ, ಇಲ್ಲಿರೋದು ಬೇಡ ಅಂತ ಹೇಳ್ತಾರೆ. ಅಷ್ಟರಲ್ಲಿ ಸಂಗೀತ ಅವ್ರು ಎದ್ದು, ಅಮ್ಮ ಇರಮ್ಮ, ನಿನ್ನ ಒಳ್ಳೇದಕ್ಕೆ ಅಲ್ವೇನೋ ಹೇಳ್ತಿರೋದು, ದಯವಿಟ್ಟು ಅಜ್ಜಿ ಹೇಳೋ ಮಾತನ್ನ ಕೇಳು, ಯಾವತ್ತಾದ್ರೂ ನೀವಿಬ್ಬರು ಬೇರೆ ಇರಬೇಕು ಅಂತ ನಾನು ಬಯಸಿದ್ದೀನ ಅಂಥದ್ರಲ್ಲಿ ನಾನೇ ಹೇಳ್ತಿದ್ದೀನಿ ಕಣೋ ಅಜಿತ, ಇನ್ನು ಸ್ವಲ್ಪ ದಿನ ನೀವಿಬ್ಬರು ಬೇರೆ ಇರಿ ಅಂತ ಹೇಳ್ತಾರೆ. ಅಷ್ಟರಲ್ಲಿ ಇಲ್ಲಿ ಅಜಿತ್ ಅವರೇ, ಅಮ್ಮ ಆಗೋದಿಲ್ಲ ಅಮ್ಮ, ಹೊಸ್ದಾಗಿ ಮದುವೆ ಆಗಿರೋರು ಕಷ್ಟ ನಿನಗೇನು ಗೊತ್ತು, ಅದೆಲ್ಲ ಆಗೋದಿಲ್ಲ ಅಂತಾರೆ. ಅಷ್ಟರಲ್ಲಿ ಸಂಗೀತ ಅವರು, ನೋಡು ಒಪ್ಕೊಂಡಿಲ್ಲ ಅಂತಂದರೆ ಅಜ್ಜಿ ಮನೆ ಬಿಟ್ಟು ಹೋಗ್ತಾರೆ, ದಯವಿಟ್ಟು ಒಪ್ಕೊಳ್ಳೋ ಅಂತಾರೆ. ನಂತರ ಅಜಿತ್ ಅವರು ಸರಿ ಆಯಿತು ಅಂದ್ಬಿಟ್ಟು ಒಪ್ಕೊತಾರೆ. ಅದಕ್ಕೆ ಇನ್ನೇನು ಎಲ್ಲ ಕ್ಲಿಯರ್ ಆಯ್ತಲ್ಲ, ಭೂಮಿ ನೀನು ನನ್ನ ರೂಮ್ಗೆ ಬಟ್ಟೆಗಳನ್ನೆಲ್ಲ ಪ್ಯಾಕ್ ಮಾಡ್ಕೊಂಡು ಲಗೇಜ್ನ ಬಮ್ಮ ಅಂತಾರೆ. ಅಷ್ಟರಲ್ಲಿ ಅಜಿತ್ ಅವ್ರ ತಂದೆ, ಸರಿ ನಾನು ಶ್ರವಣನ ರೂಮಲ್ಲಿ ಅಡ್ಜಸ್ಟ್ ಮಾಡ್ಕೊತೀನಿ ಅಂತಾರೆ. ಅಷ್ಟರಲ್ಲಿ ಅಜಿತ್ ಅವರು, ಅಲ್ಲ ನಾನು ಒಪ್ಕೊಂಡೆ, ಹಂಗಂದ್ಬಿಟ್ಟು ಜ್ಯೋತಿಷ್ರು ಹೇಳಿರೋದೇನೋ ಇಬ್ಬರು ಟಚ್ ಮಾಡಬಾರ್ದು ಅಂತ, ಆದರೆ ಒಂದೇ ರೂಮಲ್ಲಿ ಬೇರೆ ಬೇರೆ ಮಲ್ಕೋಬಾರ್ದು ಅಂತೇನು ಹೇಳಿಲ್ವಲ್ಲ, ಸೊ ಅದಕ್ಕೋಸ್ಕರ ನಾನು ನಿಮ್ಮ ಮಾತಿಗೆ ಒಪ್ಕೊಂಡು ಇವಳಿಂದ ದೂರ ಇರ್ತೀನಿ, ಅದೇ ರೀತಿ ನೀವು ಒಪ್ಕೊಂಡು ನಮ್ಮನ್ನ ಒಂದೇ ರೂಮಲ್ಲಿ ಇರೋದಕ್ಕೆ ಬಿಡಿ, ಬೇರೆ ಬೇರೆ ರೂಮಲ್ಲೆಲ್ಲ ಬೇಡ ಅಂತ ಹೇಳ್ತಾರೆ. ನಂತರ ಸಂಗೀತ ಅವರು, ಅಲ್ಲ ನಿನ್ನ ಮಾತು ಒಂಥರ ಕನ್ಫ್ಯೂಷನ್ ಇದೆ, ಬಟ್ ಆದರೆ ಒಂಥರ ಚೆನ್ನಾಗಿದೆ ಕಣೋ, ಆಯಿತು ನಿನಗೋಸ್ಕರ ಒಪ್ಕೊತೀನಿ, ಇಬ್ಬರು ಕೂಡ ಬೇರೆ ಬೇರೆ ಇರಬೇಕು, ಅಂದರೆ ಒಂದೇ ರೂಮಲ್ಲಿದ್ದರೂ ಪರವಾಗಿಲ್ಲ ಅಂತ ಒಪ್ಕೊತಾರೆ. ನಂತರ ಎಲ್ಲ ಇನ್ನೇನು ಕ್ಲಿಯರ್ ಆಯ್ತಲ್ಲ, ಸರಿ ನಾವಿಬ್ಬರು ಲಾಂಗ್ ಡ್ರೈವ್ ಹೋಗಿದ್ದು ಬರೋಣ ಬಾ ಅಂತ ಕೈ ಹಿಡ್ಕೊತಾರೆ. ಅಷ್ಟರಲ್ಲಿ ಭೂಮಿ, ಇವಾಗ ತಾನೇ ಹೇಳಿದ್ರಲ್ಲ ಅಜ್ಜಿ ಟಚ್ ಮಾಡಬಾರ್ದು ಅಂತ ಅಂದಾಗ, ಓ ಸಾರಿ, ಇವಾಗಿನಿಂದ ಈ ಕ್ಷಣದಿಂದ ನಾನು ಪ್ರಾಮಿಸ್ ಮಾಡ್ತೀನಿ, ಮನೆಯವ್ರು ಹೇಳೋ ತನಕನೂ ಕೂಡ ನಾನು ಮುಟ್ಟಲ್ಲ, ಸೋ ಕಾಲ್ಡ್ ಸ್ವಾಮೀಜಿ ಏನು ಹೇಳಿದಾರೆ ಅದನ್ನೇ ಪಾಲಿಸೋಣ, ಆದರೆ ನಾವಿಬ್ರು ದೂರ ಇಟ್ಕೊಂಡು ಲಾಂಗ್ ಡ್ರೈವ್ಗೆ ಹೋಗೋಣ, ನೀನು ಆ ಕಡೆ ನಾನು ಈ ಕಡೆ ಓಕೆನಾ ಅಂತಾರೆ. ಅದಕ್ಕೆ ಸರಿ ಆಯಿತು ಅಂತ ಹೇಳ್ತಾರೆ. ಮನೆಯವರೆಲ್ಲರೂ ಕೂಡ ಹೋಗಿ ಬನ್ನಿ ಅಂತ ಕಳಿಸ್ತಾರೆ. ನಂತರ ಅಜಿತ್, ಸರಿ ಬಾರೆ ಭೂಮಿ, ನೀನು ಫಸ್ಟ್ ನಾನು ಹೋಗ್ತೀನಿ, ನನ್ನ ಹಿಂದೆ ನೀನು ಬಾ ಅಂದ್ಬಿಟ್ಟು ಇಬ್ಬರು ಕೂಡ ಲಾಂಗ್ ಡ್ರೈವ್ಗೆ ಹೋಗ್ತಾರೆ. ಮನೆಯವರೆಲ್ಲರೂ ಕೂಡ ನಮ್ಮ ಪ್ಲ್ಯಾನ್ ಎಲ್ಲ ಫ್ಲಾಪ್ ಆಯ್ತಲ್ಲ ಅಂದ್ಕೊಂಡು ಯೋಚನೆ ಮಾಡ್ತಾ ನಿಂತಿರ್ತಾರೆ. ಫ್ರೆಂಡ್ಸ್, ಇವತ್ತಿನ ಎಪಿಸೋಡ್ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮುಂದಿನ ಎಪಿಸೋಡ್ ತುಂಬಾ ಇಂಟ್ರೆಸ್ಟಿಂಗ್ ಆಗಿದೆ, ನೋಡ್ತಾ ಇರಿ ಅಂತ ಹೇಳ್ತಾ, ಪ್ಲೀಸ್ ಡೂ ಸಬ್ಸ್ಕ್ರೈಬ್ ಫಾರ್ ಮೈ ಚಾನಲ್. ಥ್ಯಾಂಕ್ ಯು ಫಾರ್ ವಾಚಿಂಗ್ ಗೈಸ್.